ಹಲೋ ನಮಸ್ಕಾರ ಗೈಸ್, ಇವತ್ತಿನ ವ್ಲಾಗಿನ ಮೇಲೆಗೂ ವೆಲ್ಕಮ್. ಸೊ ಇವತ್ತಿನ ವ್ಲಾಗಲ್ಲಿ ನಾರ್ಮಲಿ ಏನೇನು ನಡೆಯುತ್ತೆ ಅಂತ ನೋಡೋಣ ಬನ್ನಿ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಬಿಸಿಬೇಳೆ ಬಾತ್ ಮಾಡಿದ್ರು ಅಮ್ಮ. ಸೊ ತರ್ಷಿತಾ ಒಂದು ಫೋನ್ ತೊಗೋಬೇಕು ಅಂತ ತುಂಬ ದಿವಸದಿಂದ ಅನ್ಕೊಂಡಿದ್ದೆ ಫೋನ್ ತೊಗೋಬೇಕು ಅಂತ. ಬಿಕಾಸ್ ಅವಳ ಫೋನು ಹಾಳಾಗಿದೆ. ಆ್ಯಕ್ಚುಲಿ ಅವಳಿಗೆ ಫೋನ್ ಫಸ್ಟ್ ಟೈಮ್ ಅವಳು ಫೋನ್ ಯೂಸ್ ಮಾಡ್ತಾಯಿದ್ದು, ಅಂದರೆ ನಾನು ಗಿಫ್ಟ್ ಮಾಡಿದ ಫೋನ್ ಯೂಸ್ ಮಾಡ್ತಿದ್ದೆ. ಅದು ಬಂದು ಸ್ಯಾಮ್ಸಂಗ್ A53. ಸೊ ಅದು ಮದರ್ ಬೋರ್ಡ್ ಏನೋ ಇಶ್ಯೂ ಆಗಿಬಿಟ್ಟಿದೆ. ಅಂದರೆ ಸಿಮ್ ಯೂಸ್ ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ಬೇರೆದೆಲ್ಲ ಮೊಬೈಲ್ಗೆ ಹಾಕಿದ್ರೆ ಸಿಮ್ ಎಲ್ಲ ಕರೆಕ್ಟಾಗಿ ವರ್ಕ್ ಆಗುತ್ತೆ. ಬಟ್ ಇವಳು ಮೊಬೈಲಲ್ಲಿ ಹಾಕಿದ್ರೆ ಮಾತ್ರ ಸಿಮ್ ಕರೆಕ್ಟಾಗಿ ವರ್ಕೇ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಕೇಳ್ಕೊಬರೋಣ EMI ಹೆಂಗೆ ಬರುತ್ತೆ ಏನು ಅಂತ ಹೋಗಿದ್ವಿ ಅಂಗಡಿಗಷ್ಟೇ. ದೇವರಾಣೆ ಅಂದರೆ ಪ್ಲ್ಯಾನ್ ಇತ್ತು, ತೊಗೋಬೇಕು ಅಂತ, ಕಂಪಲ್ಸರಿ ತೊಗೋಬೇಕಂತ ಪ್ಲ್ಯಾನ್ ಇತ್ತು ಅಷ್ಟೇ. ಸೊ ಅವರೆಲ್ಲ ಆಗುತ್ತೆ ಹೆಂಗೆ ಇದಕ್ಕೆ ಫೋನೇ ಎತ್ಕೊಬಿಟ್ವಿ ಕೊನೆಗೆ. ಸೊ 15 ಎತ್ಕೊಂಡ್ಲವಳು. ನಾನು ಬೇರೆದು ನೋಡೋಣ ಅಂತ ಅಂದ್ಕೊಂಡ್ವಿ, ಬಟ್ 15 ಚೆನ್ನಾಗಿದೆ ಅಂತ ಅವರೇ ಸಜೆಸ್ಟ್ ಮಾಡಿದ್ರು. ಆಮೇಲೆ ಮನೂನ್ ಕೇಳಿದ್ದಕ್ಕೆ ಮನೂನು ಹೇಳಿದ್ರು. ಸೊ ಅದಕ್ಕೋಸ್ಕರ iPhone 15 ತೊಗೊಂಡ್ಲು. ಅವಳು ತುಂಬ ದಿವಸದಿಂದ ಅಂದ್ಕೊಂಡಿದ್ದು ತೊಗೋಬೇಕು ಅಂದ್ಕೊಂಡು ಆಲ್ಮೋಸ್ಟ್ ಇದು 3 to 4 months ಆಗಿತ್ತು ಗೈಸ್ ಅವಳು ಮೊಬೈಲ್ ಹಾಳಾಗಿ. ಪಾಪ ಇನ್ನೂ ತೊಗೊಂಡಿರಲಿಲ್ಲ. ತೊಗೊತೀನಿ ಅಂದ್ಕೊಂಡು ಅಷ್ಟು ಡಿಲೇ ಮಾಡಿ ಇವಾಗ ತೊಗೊಂಡ್ಲು. ಸೊ ಅದನ್ನೇ ಎಲ್ಲ ನೀಟಾಗಿ ಅಲ್ಲಿ ತೊಗೊಂಡ್ಮೇಲೆ ಅವರು ಸ್ವಲ್ಪ ಪ್ರೊಸೀಜರ್ಸ್ ಇತ್ತಲ್ಲ, ಅದನ್ನೆಲ್ಲ ತೊಗೊಂಡು ಸೆಟ್ ಮಾಡಿ, ಆಮೇಲೆ ಅದೇನೋ ಅವರಿಗೆ ವೆರಿಫಿಕೇಷನ್ಗೆ ಏನೋ ನಂಬರ್ಸ್ನೆಲ್ಲ ಹಾಕ್ಕೊಂಡು ಏನೋ ಮಾಡ್ತಾಯಿದ್ರು. ನಾವಿದು ಪರ್ಚೇಸ್ ಮಾಡಿದ್ದು ಬಂದು ಪೂರ್ವಿಕಲ್ಲಿ. ಆ್ಯಕ್ಚುಲಿ ಸಂಗೀತ ಅಲ್ಲಿ ಆಫರ್ಸ್ ನಡೀತಾ ಇದೆ ಇವಾಗ, 20% ಆಫರ್ಸು ಏನೋ ಇದೆ, ಅಲ್ಲಿ ಎಲ್ಲ ಬೋರ್ಡೆಲ್ಲ ಹಾಕಿದ್ರು. ಬಟ್ ನಾವು ಹೋಗಿ ಕೇಳಿದಾಗ ನಿಮಗೆ EMI ಆಪ್ಷನ್ ಫಸ್ಟ್ ಟೈಮ್ಗೆ ಇಷ್ಟೊಂದಿರಲ್ಲ, ಹಂಗೆ ಅಂತ ಹೇಳಿದ್ರು. ಸರಿ ಅಂತ ಬಂದ್ವಿ. ನೆಕ್ಸ್ಟ್ ಇಲ್ಲಿ ಕೇಳೋಣ ಅಂತ ಬಂದ್ವಿ. ಆಮೇಲೆ ಇಲ್ಲಿ ನೋಡಿದ್ರೆ ಹಾಗೆ ಹೋಯಿತು. ಸೊ ಹಂಗೆ ಪರ್ಚೇಸ್ ಮಾಡೋಣ ಅಂತೇಳಿ ಹೋಗಿ ಪರ್ಚೇಸ್ ಮಾಡಿದ್ವಿ. ಸೊ ಇದ್ರ ಜೊತೆಗೇ ಒಂದು ನೋಡಿ, ಇವಾಗ ಸ್ಕ್ರೀನ್ ಗಾರ್ಡ್ ತೋರಿಸಲ್ಲ, ಸ್ಕ್ರೀನ್ ಗಾರ್ಡು. ಆಮೇಲೆ ಆ್ಯಕ್ಚುಲಿ ಸ್ಕ್ರೀನ್ ಗಾರ್ಡ್ ಅದು 1500 ರೂಪೀಸ್ ಅಂತೆ ಒಂದು. ಅವಳು ಬಂದು ಲೈಟ್ ಬ್ಲೂ ಕಲರ್ ತೊಗೊಂಡ್ಲು. ಆಮೇಲೆ ಸ್ಟೋರೇಜ್ ಬಂದು ನಾರ್ಮಲ್ 250 ತೊಗೊಂಡ್ಲು ಅನಿಸುತ್ತೆ. ಸೊ ಅದು ತೊಗೊಂಡ್ಲು. ನಮ್ಗೆ ಯೂಶ್ವಲಾಗಿ ಐಫೋನಲ್ಲಿ ಪ್ರಾಬ್ಲಮ್ ಬರೋದೇ ಸ್ಟೋರೇಜ್ದು. ನಂದಂತೂ ಕೇಳೋಕ್ಕೆ ಹೋಗ್ಬಿಡಿ, ನಾನು ಯಾವುದೋ ಜಮಾನ್ದು ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾನು ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ. ನನಗೆ ಸದ್ಯಕ್ಕೆ ಅದರಿಂದ ಏನು ಅಂದರೆ ಜಾಸ್ತಿ ಅದನ್ನ ಮೊಬೈಲ್ನಲ್ಲಿ ಏನು ಅಷ್ಟೊಂದು ಯೂಸ್ ಮಾಡಲ್ಲ. ಅದಕ್ಕೋಸ್ಕರ ಸುಮ್ಮನೆ ಯಾಕೆ ಅಂತೇಳಿ ವಿಡಿಯೋಸ್ ಮಾಡ್ತೀನಿ, ಇಲ್ಲ ಅಂತಲ್ಲ. ಬಟ್ ಎಷ್ಟು ನೆಸೆಸಿಟಿ ಇರುತ್ತೆ ಅಷ್ಟು ಸುಮ್ಮನೆ ಅಷ್ಟು ಕಾಸ್ಟ್ಲಿ ಕೊಟ್ಟು ಶೋಕಿಗೆ ತೊಗೊಂಡು ಆಮೇಲೆ EMI ಕಟ್ಕೊಂಡು ಜೀವನ ಪೂರ್ತಿ ಯಾಕೆ ಬೇಕು ಅಂತೇಳಿ ನಾನು ತೊಗೊಳಕ್ಕೆ ಹೋಗಲಿಲ್ಲ. ಸೊ ಅವಳು ಚೇಂಜ್ ಮಾಡಬೇಕಂದ್ರೆ ಹೆಂಗಿದ್ರೂ ಹಾಳಾಗಿಲ್ಲ. ನನ್ನ ಮೊಬೈಲ್ ಅಂತೂ ಏನೂ ಹಾಳಾಗಿಲ್ಲ, ಚೆನ್ನಾಗೇ ಇದೆ. ಅದಕ್ಕೋಸ್ಕರ ಯೂಸ್ ಮಾಡ್ತಾಯಿದ್ದೀನಿ. ಸೊ ಆದಮೇಲೆ ಮೊಬೈಲ್ ತೊಗೊಂಡಿದ್ದು ಪಾರ್ಟಿಗೆ ಅಂತೇಳಿ ಬಿರಿಯಾನಿ ಕೊಡ್ತಿದ್ದಿಲ್ಲ ಶ್ರೀತಾ, ಹಂಗೇ ತೊಗೊಂಡು ಬಿರಿಯಾನಿ ತಿಂದು ಜಿಮ್ಮಿಗೆ ಹೋದ್ವಿ ಈವ್ನಿಂಗು. ಆ್ಯಕ್ಚುಲಿ ಇವತ್ತು ಏನು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಜಾಸ್ತಿ, ಅದನ್ನೇ ಹೇಳ್ತಾಯಿದ್ದೀವಿ ಎಡಿಟ್ ಮಾಡಬೇಕಾದ್ರೆ. ಅಷ್ಟೇ ವಿಡಿಯೋ ಜಾಸ್ತಿ ಲೆಂತಿನೇ ಬಂದಿಲ್ಲ ಇವತ್ತು, ಏನು ಮಾಡಲಿ ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ಎಷ್ಟು ಬಂದಿದೆಯೋ ಅಷ್ಟು ದಿನಾನ ಕ್ಯಾಪ್ಚರ್ ಮಾಡೋದು, ಎಷ್ಟಾಗಿದೆಯೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಅದನ್ನು ಶೂಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಈವನ್ ಜಿಮ್ಮಲ್ಲೂ ಅಷ್ಟು ವೀಡಿಯೋ ಮಾಡೋದು ಮರ್ತೋಗ್ಬಿಡ್ತೀನಿ. ಲಾಸ್ಟಾಗಿ ಶೂ ಬಿಚ್ಚಬೇಕಾದ್ರೆ ಬ್ಯಾಗ್ ಹಾಕ್ಕೊತೀವಲ್ಲ, ಆವಾಗ ವೀಡಿಯೋ ಮಾಡೋದು ಗ್ಯಾಪ್ನ ಬಂತು. ಆವಾಗ ಕ್ಯಾಮ್ರಾನ ಎತ್ಕೊಂಡು ತಿರುಗಿಸ್ಕೊಂಡು ವೀಡಿಯೋ ಮಾಡ್ಕೊಂಡು ಬಂದೆ. ಬರಬೇಕಾದ್ರೆ ಹಂಗೆ ಸ್ವಲ್ಪ ತರಕಾರಿ ಬೇಕಾಗಿತ್ತು ಅಂತ ಹಾಪ್ಕಾಮ್ಸ್ಗೆ ಹೋಗಿದ್ವಿ. ಆ್ಯಕ್ಚುಲಿ ಈ ಹಾಪ್ಕಾಮ್ಸ್ ಒಂದು ವಾರದಿಂದ ನೋಡಿದ್ದು, ಬ್ರೋಕಲಿ ಬೇಕು ಅಂತ ಹೇಳಿದ್ನಲ್ಲ ಲಾಸ್ಟ್ ಟೈಮು, ಅದು ನೋಡೋಣ ಅಂತ ಹೋಗಿದ್ವಿ. ಒಂದು ವಾರದಿಂದ ತೆಗ್ದಿರಲಿಲ್ಲ ಇದು ಹಾಪ್ಕಾಮ್ಸು. ಸೊ ಇವಾಗ ತೆಗ್ದಿದ್ದು ಕೇಳಿದ್ವಿ, ಅಲ್ಲೂ ಇರಲಿಲ್ಲ. ಅದಕ್ಕೋಸ್ಕರ ಸುಮ್ಮನೆ ಹಂಗೆ ಬಂದ್ವಿ. ಮನೆಗೆ ಬಂದು ನೈಟ್ ಡಿನ್ನರ್ಗೆ ಅನ್ನ ಸಾಂಬಾರು, ಆಮೇಲೆ ಒಳ್ಳೆ ಚೆನ್ನಾಗಿ ಹಣ್ಣಾಗಿರೋ ಮಾವಿನ ಹಣ್ಣನ್ನು ತಿಂದ್ವಿ. ಸೊ ನಮ್ಮ ಅಜ್ಜಿ ಊರಿಂದ ಕೊಟ್ಟು ಸಿಕ್ಕಾಪಟ್ಟೆ ಟೇಸ್ಟಿಯಾಗಿದೆ. ಸೊ ಮತ್ತೆ ಮುಂದೆ ಸಿಗಲ್ಲ. ಅದಕ್ಕೆ ಸ್ಟೇ ಟ್ಯೂನ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಬಾಯ್.